ತುಂಬ ಅಂತಂದರೆ ಹೀಯಾಳಿಸ್ತಿದ್ರು. ಅಂತಂದರೆ ಅಯ್ಯೋ ಬ್ಲೈಂಡ್ ಸ್ಕೂಲಿಗೆ ತೊಗೊಂಡೋಗಿ ಸೇರಿಸ್ದೆ, ಅವಳಿಗೇನು ಓದೋದಿಕ್ಕೆ ಬರಲ್ಲ, ಬರೆಯೋದಿಕ್ಕೆ ಬರಲ್ಲ ಅಂತ ತುಂಬ ಹೀಯಾಳಿಸ್ತಿದ್ರು. ನಾನು ಅಪ್ಪಂಗೆ ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ಅವ್ರು ಅಂದ್ಕೊಂಡ್ರು ಅಂದ್ಕೊಳ್ಳಿ, ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಪ್ಪ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ ಅವಾಗ. ಬಟ್ ನನಗೆ ಏನು ಹೆಮ್ಮೆ ಅನ್ಸೋದಂತಂದರೆ, ಕಷ್ಟಪಟ್ಟು ನನ್ನ ಅಪ್ಪ ಅಮ್ಮ ನನ್ನ ಸಾಕಿದ್ರು, ಇವಾಗ ನಾನು ಅವ್ರನ್ನ ಸಾಕೋ ಸ್ಟೇಜಿಗೆ ಬಂದಲ್ಲ ಅನ್ನೋದೊಂದು ನನಗೊಂದು ಹೆಮ್ಮೆ ಇದೆ ನನಗೆ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನನ್ನ ಹೆಸರು ದೀಪಿಕಾ ಟಿ ಸಿ. ನನ್ನೂರು ಬಂದು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಕರೈತಿನಹಳ್ಳಿ ತಂಬಾಳಹಟ್ಟಿ ಗ್ರಾಮ. ನಾನು ಅಟ್ ಪ್ರೆಸೆಂಟು ಇಂಡಿಯನ್ ಟೀಮ್ ಬ್ಲೈಂಡ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೇನೆ. ನಾನು ಹುಟ್ಟಾಗಿಂದ ಬ್ಲೈಂಡ್ ಆಗಿರಲಿಲ್ಲ. ನಾನು 5 ತಿಂಗಳು ಮಗು ಇದ್ದಾಗ ನಾನು ಉಗುರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ ಆಗಿದ್ದು. ಅದಾದಮೇಲೆ ಅಪ್ಪ ಅಮ್ಮ ಹಾಸ್ಪಿಟಲಿಗೆ ತೋರಿಸಿದ್ರು. ಸೊ ಡಾಕ್ಟರ್ ಹೇಳಿದ್ರು ಒಂದು 10-11 ವರ್ಷ ಆದಮೇಲೆ ಕರ್ಕೊಬನ್ನಿ, ಯಾಕಂತಂದರೆ ಇವಾಗೇನಾದರೂ ಆಪ್ರೇಷನ್ ಮಾಡಿದ್ರೆ ಅವಳು ಚಿಕ್ಕ ಮಗು ಅಲ್ವಾ, ಕೈಯಲ್ಲೆಲ್ಲ ಉಚ್ಕೊಳ್ತಾಳೆ, ಆಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರು. ಆಪ್ರೇಷನ್ ಮಾಡಿಸ್ಬೇಕಂತಂದರೆ ಮಿನಿಮಮ್ಮು ಅಟ್ಲೀಸ್ಟ್ 1 ಲಕ್ಷ 1.5 ಲಕ್ಷ ಆದ್ರೂ ಆಗ ಹಣ ಬೇಕಾಗಿರ್ತಿತ್ತು. ಆಗ ನಮಗೆ ಅಪ್ಪ ಅಮ್ಮಂಗೆ ತುಂಬ ದೊಡ್ಡ ಅಮೌಂಟು. ಆಗ ಅಪ್ಪ ಅಮ್ಮ ನನ್ನ ಆಪ್ರೇಷನ್ಗೆ ಕರ್ಕೊಂಡೋಗೋದಕ್ಕೆ ತಡ ಮಾಡಿದ್ರು. ನಾನು 18 ವರ್ಷ ಇದ್ದಾಗ ಅಪ್ಪ ನಾರಾಯಣ ನೇತ್ರಾಲಯದಲ್ಲಿ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ರು. ಡಾಕ್ಟರು ನಾವು ಆಪ್ರೇಷನ್ ಮಾಡ್ತೀವಿ, ಅದು ದೃಷ್ಟಿ ಬರುತ್ತೋ ಬರಲ್ಲ ಅಂತ ಅಪ್ಪಂಗೆ ಹೇಳಿದ ತಕ್ಷಣ ಅಪ್ಪ ಅಮ್ಮ ಸ್ವಲ್ಪ ಫುಲ್ಲು ಎಮೋಷನ್ ಆಗಿಬಿಟ್ರು. ಸೊ ನಾನು ಅಪ್ಪಂಗೆ ಹೇಳಿದೆ, ನಾನು ಯಾರ ಹತ್ರ ಸಾಲ ಮಾಡಿ ಆ ಒಂದು ಹಣ ಇಸ್ಕೊಬಂದಿದ್ರು ಅವರಿಗೆ ವಾಪಸ್ ಕೊಟ್ಬಿಡಿ ಅಂತಂತ ಅಪ್ಪಂಗೆ ಹೇಳಿದೆ. ಅದಾದಮೇಲೆ ಸರಿ ಅಂತಂದ್ಬಿಟ್ಟು ಅಪ್ಪ ಅಮ್ಮಂಗೂ ಸಮಾಧಾನ ಮಾಡಿ ಅವರು ಸುಮ್ಮನೆ ಆದರು. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟ್. ನನಗೆ ಇವಾಗ ರನ್ನಿಂಗ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಾನು 10th ಕ್ಲಾಸ್ ಇದ್ದಾಗ ನನಗೆ ಸ್ಟೇಟ್ ಮ್ಯಾಚ್ ಆಡೋದಕ್ಕೆ ಚಾನ್ಸ್ ಸಿಕ್ತು. ಅವಾಗ ಸ್ಕೂಲ್ ಮ್ಯಾಚಸ್ ಆಡಿಸ್ತಾರೆ. ಆಗ ರಾಮನಗರ ಮತ್ತು ಮೈಸೂರು ಸ್ಕೂಲು ಮ್ಯಾಚ್ ಇತ್ತು. ಆಗ ನಾನು ಸೆಂಚುರಿ ಸ್ಕೋರ್ ಮಾಡಿದ್ದೆ. ಆಗ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಅಂತಂದರೆ ಕ್ಯಾಟಗರಿ ವೈಸ್ ಇರುತ್ತೆ, B1, B2, B3 ಅಂತಂದ್ಬಿಟ್ಟು. B1 ಅಂತಂದರೆ ಟೋಟಲಿ ಬ್ಲೈಂಡ್ ಆಗಿರ್ತಾರೆ. ಅಟ್ಲೀಸ್ಟ್ ಅವರಿಗೆ ಒಂದು ಬೆಳಕು ಥರ ಏನಾದರೂ ಕಾಣಿಸಂಗಿದ್ರೆ ಸಹ ಅವರಿಗೆ ಬ್ಲೈಂಡ್ ಫೋಲ್ಡ್ ಆಗ್ತಾರೆ ಅವರಿಗೆ. B2 ಅಂತಂದರೆ ಅಪ್ ಟು 2-3 ಮೀಟರ್ಸ್ವರೆಗೂ ಕಾಣಿಸುತ್ತೆ. B3 ಅಂತಂತಂದರೆ ಅಪ್ ಟು 4 to 5 ಮೀಟರ್ಸ್ವರೆಗೂ ಕಾಣಿಸುತ್ತೆ ಅವರಿಗೆ. ನಾನು B3 ಕ್ಯಾಟಗರಿಯಲ್ಲಿ ಆಡ್ತೀನಿ ಸರ್. ನನ್ನ ಸೀನಿಯರ್ ಒಬ್ಬರು ಅಣ್ಣ ಇದ್ದರು, ಮೋಹನ್ ಕುಮಾರ್ ಅಂತ. ನಮ್ಮೂರಿಗೆ ಬಂದುಬಿಟ್ಟು ಅಣ್ಣ ನನ್ನ ಬೆಂಗಳೂರಿಗೆ ಕರ್ಕೊಂಡೋದ್ರು. ಸೊ ಹಂಗಾಗಿ ಕರ್ನಾಟಕ ಟೀಮ್ ಕ್ಯಾಂಪ್ ಅಟೆಂಡ್ ಮಾಡಿದೆ. ನಾನು ಫೈನಲಿ ಕರ್ನಾಟಕ ಟೀಮ್ಗೆ ಸೆಲೆಕ್ಷನ್ ಆದೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ಟು 2023ನಲ್ಲಿ ನಾನು ಇಂಡಿಯನ್ ಟೀಮ್ ಸೆಲೆಕ್ಷನ್ ಆದರೆ ಫಸ್ಟು ನಾವು ನೇಪಾಳಗೆ ಹೋಗ್ಬಿಟ್ಟು ಆಡಿದ್ವಿ, ನಾವು ನೇಪಾಳ ಸೀರೀಸು. ಮತ್ತು 2023ನಲ್ಲಿ ನಾವು IBSC ವರ್ಲ್ಡ್ ಗೇಮ್ಗೆ ಸೆಲೆಕ್ಷನ್ ಆದೆ. ಬರ್ಮಿಂಗಮ್ನಲ್ಲಿ ನಾವು ಗೋಲ್ಡ್ ಮೆಡಲ್ ವಿನ್ ಆಗಿಬಿಟ್ಟು ಬಂದ್ವಿ. ಅದಾದಮೇಲೆ ನನಗೆ 2024ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಸಿಕ್ತು ನನಗೆ. ಸಮರ್ಥ ನಮ್ಮ ಚೇರ್ಮನ್ ಆದಂಥ ಮತ್ತು ಕ್ಯಾಬಿ ಚೇರ್ಮನ್ ಕೂಡ ಮಹಾಂತೇಶ್ ಸರ್ ನನಗೆ ಕಾಲ್ ಮಾಡಿಬಿಟ್ಟು
ದೀಪಿಕಾ ನೀನು ಕ್ಯಾಪ್ಟನ್ನಾಗಿ ಲೀಡ್ ಮಾಡ್ತೀಯಾ ಅಂತ ಕೇಳಿದ್ರು ಸರ್. ನನಗೆ ಬೇಡ ಸರ್ ಕ್ಯಾಪ್ಟನ್ಸಿ, ನಾನು ಬೈತಾ ಇರ್ತೀನಿ ಪ್ಲೇಯರ್ಸ್ಗೆಲ್ಲ ಅಂತಂದ್ಬಿಟ್ಟು ಸರ್ಗೆ ಹೇಳಿದೆ, ಇಲ್ಲ ಮರಿ ಏನೂ ಆಗಲ್ಲ, ಚೆನ್ನಾಗಿ ಮಾಡ್ತೀಯ ನೀನು, ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯಾ, ಕೆಪಾಸಿಟಿ ಇದೆ ನಿನಗೆ, ಮಾಡ್ಕೊಂಡು ಹೋಗು ಅಂತ ಸರ್ ಹೇಳಿದ್ರು. ಒನ್ ಮಂತು ನಾವು ಡೆಲ್ಲಿಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ನನಗೆ ಯಾವ ಶಾಟ್ ಬರದೇ ಇಲ್ಲದ್ದು ನಾನು ಯಾವಾಗಲೂ ಕೋಚ್ ಹತ್ರ ಹೋಗ್ಬಿಟ್ಟು ಹೇಳಿಸ್ಕೊಳ್ತಾ ಇದ್ದೆ, ಈ ಶಾಟ್ ಬರಲ್ಲ ಮ್ಯಾಮ್, ಹೆಂಗೆ ಆಡೋದು, ಏನು ಯಾವ ಗ್ಯಾಪಲ್ಲಿ ಆಡಬೇಕು ಅನ್ನೋದೆಲ್ಲ ಹೇಳಿಸ್ಕೊಳ್ತಾ ಇದ್ದೆ. ಆಸ್ಟ್ರೇಲಿಯಾ ವಿರುದ್ಧ ನಾನು 92 ಸ್ಕೋರ್ ಮಾಡಿದ್ದೆ. ಒಂಥರ ನಾವು ಒಂದು ಕುಟುಂಬದಲ್ಲಿ 16 ಜನ ಅಕ್ಕ ತಂಗಿಯರು ಇರ್ತಾರಲ್ಲ, ಆ ಥರ ಇರ್ತಿದ್ವಿ ನಾವು. ತುಂಬ ಚೆನ್ನಾಗಿರ್ತಿದ್ವಿ ನನ್ನ ಟೀಮಲ್ಲಿ. ಬಟ್ ನನ್ನ ಟೀಮ್ ಅಂತಂತಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತು. ಅದರಿಂದನೇ ಇಷ್ಟು ಒಂದು ಮುಂದೆ ಬಂದು ನಾವು ಒಂದು ವರ್ಲ್ಡ್ ಕಪ್ಪು ಭಾರತಕ್ಕೆ ತಂದ್ಕೊಡೋದಕ್ಕೆ ಸಾಧ್ಯ ಆಯಿತು. ತುಂಬ ಹೆಮ್ಮೆ ಅನಿಸುತ್ತೆ ಕರ್ನಾಟಕದಿಂದ ಬಂದುಬಿಟ್ಟು. ಅದು ಕರ್ನಾಟಕದಿಂದ ಇಂಡಿಯನ್ ಟೀಮಿಗೆ ಕ್ಯಾಪ್ಟನ್ ಅಂತಂದರೆ ಹೇಳ್ಕೊಳ್ಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ವರ್ಲ್ಡ್ ಕಪ್ ಇನ್ನಾದರೆ ನಮಗೆ ನರೇಂದ್ರ ಮೋದಿ ಸರ್ ಸಿಗ್ತಾರಲ್ವಾ ಅಂತ ಅಂದ್ಬಿಟ್ಟು ಒಂಥರ ಕನಸು ಅದೆಲ್ಲನ. ಸರ್ನ ಮೀಟ್ ಮಾಡಿದ್ದಾಗಿರ್ಬೋದು, ಮತ್ತು ರಾಷ್ಟ್ರಪತಿ ಮೇಡಮ್ನ ಮೀಟ್ ಆಗಿದ್ದು, ಮತ್ತು ಸಚಿನ್ ಸರ್ನ ಮೀಟ್ ಆಗಿದ್ದು, ಇದೆಲ್ಲ ಒಂಥರ ಡ್ರೀಮ್ ಅನಿಸುತ್ತೆ. ದೀಪಿಕಾ ನೀನು ಹಾಡಾಡ್ತೀಯಂತೆ, ಹಾಡಾಡು ಅಂತಂತಂದರು. ಆಗ ಸರ್ಗೆ ಈಶ್ವರ ಸಾಂಗು ನಾನು ಸರ್ಗೆ ಡೆಡಿಕೇಟ್ ಮಾಡಿದೆ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ನಾವು ಡೆಪ್ಯೂಟಿ CM ಸರ್ ಹತ್ರ ನಮಗೆ ಹಾನರ್ ಮಾಡಿದರು, ಪವನ್ ಕಲ್ಯಾಣ್ ಸರ್. ನಿನಗೆ ಏನು ಬೇಕು ದೀಪಿಕಾ ಅಂತ ಕೇಳಿದ್ರು ಪವನ್ ಕಲ್ಯಾಣ್ ಸರ್. ಸರ್ ನಮ್ಮೂರಿಗೆ ರೋಡ್ ಇಲ್ಲ, ತುಂಬ ಕಷ್ಟ ಬೀಳ್ತಾ ಇದ್ವಿ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂತಂದೆ. ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಆಗಿದೆ, ಎಲ್ಲರೂ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಅಯ್ಯೋ ನಿಮ್ಮ ಊರಿಗೆ ರೋಡ್ ಸ್ಯಾಂಕ್ಷನ್ ಆಗಿದೆ ಅಂತಂದ್ಬಿಟ್ಟು. ಅವತ್ತು ಯಾರು ಬೈದು ತಲೆ ತೆಗ್ಸಿದ್ರು ನನ್ನ ತಂದೆ ತಾಯಿಗೆ, ಇವತ್ತು ನನ್ನ ತಂದೆ ತಾಯಿ ತಲೆ ಎತ್ತಿ ನಡೆಯೋ ಥರ ನಾನು ಮಾಡಿದ್ದೀನಿ. UPSC ಪಾಸ್ ಮಾಡಿಬಿಟ್ಟು ನನ್ನ ದೇಶಕ್ಕೆ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದೊಂದು ನನ್ನ ಆಸೆ.